ಹಾಯ್ ಸ್ನೇಹಿತರೆ, ನಮಸ್ಕಾರ. RCB ಈ ಬಾರಿ ಮಾಡಿರುವಂತಹ ಬಿಡ್ ನಲ್ಲಿ ಒಂದು ಹೆಸರು ಈಗ ಬಹಳ ಚರ್ಚೆಯಲ್ಲಿದೆ. ಅದು ಬೆತೆಲ್ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೆ. ಮತ್ತೊಂದು ನಮ್ಮ ದೇಸಿ ಹೆಸರು ಸ್ವಸ್ತಿಕ್ ಚಿಕಾರ. ಬಹಳಷ್ಟು ಮಂದಿ ನಾನು ಮಾಡಿದಂತಹ ವಿಡಿಯೋದಲ್ಲೂ ಕೂಡ ಕೆಳಗಡೆ ಕಮೆಂಟ್ ಮಾಡಿ, ಬ್ರೋ ಸ್ವಸ್ತಿಕ್ ಚಿಕಾರ ಬಂದಿದ್ದಾರೆ, ಒಳ್ಳೆ ಬ್ಯಾಟ್ಸ್ಮನ್, ಅವ್ರನ್ನ ಆಡಿಸಬಹುದು ಅಂತ ಹೇಳಿದ್ರೆ. ಕೆಲವರು ಅವ್ರ ಬಗ್ಗೆ ಹೇಳಿ ಅಂತ ಕೂಡ ಕಮೆಂಟ್ ಮಾಡಿದ್ರೆ. ಸೊ ಅದಕ್ಕೋಸ್ಕರ ನಿಮಗೋಸ್ಕರ ಈ ಒಂದು ಸ್ಪೆಷಲ್ ವಿಡಿಯೋ. ನಮ್ಮ ದೇಸಿ ಪ್ರತಿಭೆ ಉತ್ತರ ಪ್ರದೇಶದ ಗಾಜಿಯಾಬಾದ್ನ ಒಂದು ಸಣ್ಣ ಹಳ್ಳಿ ನಾಗ್ಲಾ ಅಟೋರ್ ಅನ್ನೋ ಒಂದು ಊರಿದೆ. ಅಲ್ಲಿ 18 ವರ್ಷಕ್ಕೆ ಈ ಯುವ ಕ್ರಿಕೆಟಿಗ ಸ್ವಸ್ತಿಕ್ ಚಿಕಾರ IPLಗೆ ಆಯ್ಕೆ ಆಗಿದ್ರು 18 ವರ್ಷಕ್ಕೇನೆ. ಸೊ ಸ್ವಸ್ತಿಕ್ ಅವ್ರನ್ನ ಡೆಲ್ಲಿ ಕ್ಯಾಪಿಟಲ್ಸ್ 20 ಲಕ್ಷಕ್ಕೆ ಲಾಸ್ಟ್ ಇಯರ್ ಖರೀದಿ ಮಾಡಿತ್ತು. ಸೊ ಅದಾದ್ಮೇಲೆ ಅವ್ರನ್ನ ಆಡ್ಸಿರ್ಲಿಲ್ಲ, ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಬಟ್ ಇವರು ಆಡದಂತ ರೀತಿ ದೇಸಿ ಕ್ರಿಕೆಟ್ ನಲ್ಲಿ ನಿಮ್ಗೊಂದು ದಾಖಲೆ ಬಗ್ಗೆ ಹೇಳಬೇಕು. ಅವರು 126 ಬಾಲ್ಗೆ ಆಸ್ಟರ್ ಗೋಲ್ಡ್ ನ ಒಂದು ಸೆಮಿಫೈನಲ್ ಪಂದ್ಯದಲ್ಲಿ 126 ಬಾಲ್ ಅಲ್ಲಿ 309 ರನ್ ಅನ್ನ ಗಳಿಸಿದ್ದ ಈ ಹುಡುಗ. ಸೊ ಇತ್ತೀಚೆಗೆ ಆಡದಂತ UP ಕ್ರಿಕೆಟ್ T20 ಲೀಗ್ ನಲ್ಲೂ ಕೂಡ ಬ್ಯಾಕ್ ಟು ಬ್ಯಾಕ್ 3 ಸೆಂಚುರಿ, ಇದೊಂದು ರೆಕಾರ್ಡ್. ಇದು 3 ಸೆಂಚುರಿ ಬ್ಯಾಕ್ ಟು ಬ್ಯಾಕ್ ಒಂದು ಲೀಗ್ ನಲ್ಲಿ ಆಡಿರುವಂತದ್ದು. 2 ಹಾಫ್ ಸೆಂಚುರಿ ಬಂದಿತ್ತು. ಜೊತೆಗೆ ಇವರ ಫೇವರೇಟ್ ಬ್ಯಾಟ್ಸ್ಮನ್ ಯಾರು ಅಂತ ಕೇಳಿದ್ರೆ ವೀರೇಂದ್ರ ಸೆಹ್ವಾಗ್. ಸೊ ಏಪ್ರಿಲ್ 3, 2005ರಲ್ಲಿ ಜನಿಸಿರುವಂತಹ ಸ್ವಸ್ತಿಕ್ ಚಿಕಾರ ಬ್ಯಾಟ್ ಹಿಡಿದು ಶುರು ಮಾಡೋದು ಅಂತಂದ್ರೆ 6 ಮೇಲೆ 6, 6 ಮೇಲೆ 6 ಈ ತರ ಹೋಗ್ತಾ ಇರುತ್ತೆ. ಅವರ ಬ್ಯಾಟಿಂಗ್ ಸ್ಟೈಲ್ ಕೂಡ ತುಂಬಾ ಚೆನ್ನಾಗಿದೆ. ಹೆಚ್ಚಾಗಿ ಲೆಗ್ ಸೈಡ್ ಕಡೆ ಟಾರ್ಗೆಟ್ ಮಾಡ್ತಾರೆ. ಸೊ ಇವ್ರನ್ನ ಯಾಕೆ ಯೂಸ್ ಮಾಡಿದಾರೆ ಅಂತಂದ್ರೆ, ಬ್ಯಾಕಪ್ ಇಂಡಿಯನ್ ಬ್ಯಾಟ್ಸ್ಮನ್ ಒಬ್ಬ ಯಂಗ್ಸ್ಟರ್ ಬೇಕು. ಇನ್ನೂ ಕೂಡ ಅವ್ರಿಗೆ 19 ವರ್ಷ ಈಗ. ಸೊ ಒಂದ್ ಕಡೆ ಬೆತೆಲ್ 21 ವರ್ಷ, ಇಂಗ್ಲೆಂಡ್ ನ ಪ್ಲೇಯರ್, ಅದ್ಭುತವಾದಂತಹ ಪ್ಲೇಯರ್. ಇನ್ನೊಂದ್ ಕಡೆ ನಮ್ಮ ದೇಸಿ ಪ್ರತಿಭೆ. ಜೊತೆಗೆ ಅವರು ಈ ಸಲ UP T20 ಲೀಗ್ ಆಡಿದಾಗ ರಿಂಕು ಸಿಂಗ್ ಅವರ ಕ್ಯಾಪ್ಟನ್ಶಿಪ್ ಅಲ್ಲಿ ಆಡಿದ್ದಾರೆ. ಸೊ ತುಂಬಾ ಅವರಿಗೆ ರಿಂಕು ಕಡೆಯಿಂದ ಇನ್ಪುಟ್ ಸಿಕ್ಕಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಈ ಹುಡುಗ ಲಾಸ್ಟ್ ಸೀಸನ್ ಅಲ್ಲಿ RCB ಡೆಲ್ಲಿ ಮ್ಯಾಚ್ ಆದಾಗ ಕೊಹ್ಲಿ ಬಳಿ ಬಂದು, ಅಂದ್ರೆ RCB ಡ್ರೆಸ್ಸಿಂಗ್ ರೂಮಿಗೆ ಬಂದು ಕೊಹ್ಲಿ ಹತ್ರ ಅವರ ಟಿ ಶರ್ಟ್ ಒಂದು ಸೈನ್ ಹಾಕ್ಸ್ಕೊಂಡಿದ್ರು. ಅಂದ್ರೆ ನಿಮ್ದೊಂದು ನೆನಪಿಗೆ ನನಗೆ ಬೇಕು ಅಂತ, ಯಾವಾಗ ನೀವು ಸಿಗ್ತಿರೋ ಗೊತ್ತಿಲ್ಲ ಅಂತ. ಬಟ್ ಆತನ ಅದೃಷ್ಟ ನೋಡಿ, ಇವತ್ತು ವಿರಾಟ್ ಕೊಹ್ಲಿ ಜೊತೆನೆ ಈ ಸೀಸನ್ ಫುಲ್ ಅವರು ಆಯ್ಕೆ ಆಗ್ಬೋದು. 30 ಲಕ್ಷಕ್ಕೆ ಅವ್ರನ್ನ ಬಿಡ್ ಮಾಡಲಾಗಿದೆ. ಇನ್ನು ಈ ಬಿಡ್ಡಿಂಗ್ ಆಗ್ಬೇಕಾದ್ರೂ ಸ್ವಲ್ಪ ಕನ್ಫ್ಯೂಷನ್ಸ್ ಆಯಿತು. ಸ್ವಸ್ತಿಕ್ ಚಿಕಾರ್ನ ಪಿಕ್ ಮಾಡಬೇಕಾದ್ರೆ ಮಲ್ಲಿಕಾ ಸಾಗರ್, ಅಲ್ಲಿ ಡೆಲ್ಲಿ ಹೇಮಂತ್ ಬದಾನಿ ಅವರು ಕೂಡ ಇದನ್ನ ಎತ್ತಿದ್ರಂತೆ, ಏನೋ ಬೇಕು ಅಂತ ಬಿಡ್ ಮಾಡೋದಕ್ಕೆ. ಆದ್ರೆ ಅವರು ಆ ಕಡೆ ನೋಡಿರ್ಲಿಲ್ಲ. RCB ಕೂಡಲೇ ಏನೋ ಪ್ಯಾಡ್ಲನ್ನ ಎತ್ತಿದ್ರು, ಕೂಡಲೇ ಅದನ್ನ ನೋಡಿ ಪಿಕ್ ಮಾಡಿ ಅವರಿಗೆ ಸೋಲ್ಡ್ ಅಂತ ಮಾಡ್ಬಿಟ್ರು. ಸೊ ಅಲ್ಲಿ ಸ್ವಲ್ಪ ಗೊಂದಲ ಆಯ್ತು. ಡೆಲ್ಲಿ ಅವ್ರು ನಾವು ಕೂಡ ಆಯ್ಕೆ ಮಾಡಿದ್ವಿ ಅಥವಾ ನಾವು ಕರೆದಿದ್ವಿ ಬಿಡ್ಡಿಂಗಿಗೆ ಅಂತ. ಬಟ್ ಏನೇ ಆಗಲಿ 30 ಲಕ್ಷಕ್ಕೆ ನಮಗೆ ಬಂದಿದ್ದಾರೆ. ಸೊಬ್ಬ ತುಂಬಾ ನಂಬಿಕೆ ಇಡಬಹುದಾದಂತ ಫಾರ್ ಫ್ಯೂಚರ್. ಹೇಗೆ ರಜತ್ ಪಟಿದಾರ್ ಬಂದು ಫಸ್ಟ್ ಸೀಸನ್ ಅಲ್ಲಿ ಏನಂತ ಗೊತ್ತಿರಲಿಲ್ಲ ಯಾರು ಪಟಿದಾರ್ ಅಂತ. ಈಗ 11 ಕೋಟಿಗೆ ಅವ್ರನ್ನ ನಾವು ರಿಟೈನ್ ಮಾಡುವಂತ ಮಟ್ಟಕ್ಕೆ ಬೆಳೆದಿದ್ದಾರೆ. ಸೊ ಇವತ್ತನಿಗೂ ಕೂಡ ಚಾನ್ಸ್ ಸಿಕ್ಕರೆ ಒಂದು ಮೇಲೆ ಟಾಪ್ ಆರ್ಡರ್ ಕೊಡಬಹುದು. ಇಲ್ಲದೆ ಹೋದ್ರೆ ಮಿಡ್ಲ್ ಆರ್ಡರ್ ಅಲ್ಲಿ ಒಂದ್ ವೇಳೆ ಜಿತೇಶ್ ಶರ್ಮಾ ಏನಾದ್ರು ಅಂತ ಏನೋ ಇಂಜುರಿ ಆಯ್ತು ಅಥವಾ ಏನಾದ್ರು ಆಡೋಕ್ಕಾಗ್ಲಿಲ್ಲ ಅಥವಾ ಫಾರ್ಮ್ ಚೆನ್ನಾಗಿರ್ಲಿಲ್ಲ ಅಂತಂದ್ರೆ ಖಂಡಿತ ಈತನನ್ನ ಆಡಿಸಬಹುದು. ಬಂದ್ರೆ ಮಾತ್ರ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಈತ ದೀಪಾವಳಿ ಮಾಡ್ತಾನೆ, ಧೂಮ್ ಧಡಾಕ ಫಿಕ್ಸ್ ಆಗಿರುತ್ತೆ. ಸೊ ಅಂತ ಒಬ್ಬ ಪ್ಲೇಯರ್. ಜೊತೆಗೆ ಆತ ಗಳಿಸಿರುವಂತ ರನ್ಗಳನ್ನು ಕೂಡ ನಾವು ಗಮನಿಸಿದ್ರೆ ಆತನದ್ದು ಕಡಿಮೆ ಬೌಂಡ್ರಿ ಇರುತ್ತೆ, 6 ಜಾಸ್ತಿ ಇರುತ್ತೆ. ಆತ UP T20 ಲೀಗ್ ಅಲ್ಲಿ ಆಡಿರುವಂತ ಇನ್ನಿಂಗ್ಸ್ ಗಳನ್ನ ಗಮನಿಸಿದ್ರೆ. ಸೊ ಒಂದು ಒಳ್ಳೆ ಪ್ರಾಸ್ಪೆಕ್ಟ್, ಒಂದು ಫ್ಯೂಚರ್ ಪ್ರಾಸ್ಪೆಕ್ಟ್ ಸಿಕ್ಕಿದೆ ಸ್ವಸ್ತಿಕ್ ಚಿಕಾರ ಮೂಲಕ. ಸೊ ನಿಮ್ಮೆಲ್ಲರ ಜೈಕಾರ ನಮ್ಮ ಹುಡುಗ ಸ್ವಸ್ತಿಕ್ ಚಿಕಾರಾಗಿರ್ಲಿ. ಜೊತೆಗೆ RCB ಮುಂದಿನ 3 ವರ್ಷ ಒಳ್ಳೆ ಗ್ರೂಮ್ ಮಾಡ್ಲಿ ಈತನನ್ನ. ಸೊ ಸ್ವಸ್ತಿಕ್ ಚಿಕಾರ, ವಿ ಆರ್ ವೇಟಿಂಗ್ ಫಾರ್ ಯು. ನೋಡೋಣ ಹೆಂಗಿರುತ್ತೆ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ. ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಆಲ್ ದಿ ಬೆಸ್ಟ್ ಚಿಕಾರ.